ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕೋಡ್ಬೇಳೆ ಮಾಡೋದು ಲಾಗ್ ಮಾಡ್ತಾಯಿದ್ದೀನಿ. ಮತ್ತು ವಿತ್ತು ನಮ್ಮ ತಮ್ಮ ನನ್ನ ಮಗಳದು ತುಂಟಾಟ ಕೂಡ ಹಾಕಿದ್ದೀನಿ. ಒಂದು ಬೌಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಚಿರೋಟಿ ರವೆ, ಸಣ್ಣ ರವೆ ಎರಡು ಅಂತಾರೆ. ಒಂದು ಬೌಲು ಒಂದು ಸ್ವಲ್ಪ ಪುಟಾಣಿ, ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. ಅದು ಫುಲ್ ಕೊಬ್ಬರಿ, ಅದು ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಎರಡು ಅಕ್ಕಿ ಹಿಟ್ಟು ಮತ್ತು ರವಾನೆ ಎರಡು ಸ್ವಲ್ಪ ಅಂದರೆ ಸ್ವಲ್ಪ ಉಗುರು ಬೆಚ್ಚಗಾಗೋವರೆಗೂ ಫ್ರೈ ಮಾಡಬೇಕು. ಯಾಕಂದರೆ ಒಂದು ಸ್ವಲ್ಪ ಕ್ರಿಸ್ಪಿ ಬರುತ್ತೆ. ಆಮೇಲೆ ರವೆ ಕೂಡ ಒಂಥರ ಹೆಂಗಂದರೆ ಮೆತ್ತಗಿರುತ್ತೆ ಅಲ್ವಾ, ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಕ್ರಿಸ್ಪಿ ಗರಿ ಗರಿ ಆಗಿ ಆ ಥರ ಬರ್ತಾವೆ ಕೋಡ್ಬೇಳೆ. ಹಾಗಾಗಿ ಅವೆರಡು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹಿಟ್ಟಿದ್ರೆ ಮಾಡಿಕೊಂಡೆ, ಬಿಸಿ ಮಾಡಿಕೊಂಡು ಆಲ್ರೆಡಿ ಒಂದು ಬೇರೆ ಇದರಲ್ಲೇ ನಾನೆಲ್ಲ ಮಿಕ್ಸ್ ಮಾಡೋದು. ಹಾಗಾಗಿ ಇದನ್ನೇ ತೊಗೊಂಡು ಬೌಲ್ ಥರ ಫುಲ್ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನಿಮಗೆ ಎಷ್ಟು ನಿಮ್ಗೆ ಉಪ್ಪು ಜಾಸ್ತಿ ಯಾರೂ ತಿನ್ನಲ್ಲ, ಉಪ್ಪು ಅಷ್ಟೇ ಹಾಕ್ಕೊಂಡು ಫುಲ್ಲು ಒಂದು ಮಿಕ್ಸರ್ ಜಾರಿಗೆ ತೋರಿಸಿದ್ನಲ್ವ ಪುಟಾಣಿ, ಜೀರಿಗೆ, ಅಜ್ವಾನ, ಆಮೇಲೆ ಒಂದು ಸ್ವಲ್ಪ ಖಾರ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸರ್ಗೆ ಹಾಕ್ಕೋಬೇಕು. ನಾನು ಇದನ್ನೇ ಅಜ್ವಾನೂ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಆಮೇಲೆ ಕೊಬ್ಬರಿ ತೊಗೊಂಡಿದ್ನಲ್ವ, ಆ ಕೊಬ್ಬರಿ ಕೂಡ ಆ ಮಿಕ್ಸರ್ ಜಾರಿಗೆ ಹಾಕಿ ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಹಾಕ್ಬೋದು, ಹಾಕಿ ಕೊತ್ತಂಬರಿ ನನಗೆ ಇದ್ದಿದ್ದು ಎಲ್ಲ ಹಾಕ್ಕೊಂಡಿದ್ದೀನಿ. ನಾವು ಖಾರನೂ ಹಾಕ್ಕೊಂಡಿನಿ. ಖಾರ ಮಾತ್ರ ಊರಿಂದನೇ ತೊಗೊಂಬರ್ತೀನಿ ನಾನು. ನಮ್ಮ ಅತ್ತೆ ಎಲ್ಲ ಮಾಡಿಸಿ ಗಿರ್ನಿಗೆ ಹಾಕಿ ನನಗೆ ಕಳಿಸಿರ್ತಾರೆ. ಆ ಖಾರ ಅದನ್ನೆಲ್ಲ ಹಾಕಿ ಈ ಥರ ಆಗಿರುತ್ತೆ. ಆದರೆ ಈ ಥರದ್ದು ಮಿಕ್ಸ್ ಮಾಡಿದರೆ ಚೆನ್ನಾಗಿ ಅನಿಸಲ್ಲ ಅದು, ಯಾಕಂದರೆ ಇದು ಬೇರೆ ಬೇರೆ, ಅದು ಇದು ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗಲ್ಲ. ಹಾಗಾಗಿ ಅದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಥರ ಮಾಡ್ಕೋಬೇಕು ಫುಲ್ಲು ತೆಳ್ಳಗೆ. ಆಲ್ರೆಡಿ ನಾನಿಲ್ಲಿ ಎಣ್ಣೆ ಕೂಡ ಕಾಸಿಟ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಬೇಕು. ನೋಡಿ ಈ ಥರ ಗಂಧದ ಥರ ಮಿಕ್ಸರ್ಗೆ ಹಾಕ್ಕೊಂಡ್ಬಿಟ್ಟು ಆವಾಗಲೇ ತೋರಿಸಿದ್ನಲ್ವ ನಾನು, ಆ ಹಿಟ್ಟಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನನ್ನ ಹತ್ರ ಎಳ್ಳಿತ್ತು, ಬಿಳಿ ಎಳ್ಳು, ಅದನ್ನು ಹಾಕ್ಕೊಂಡಿದ್ದೀನಿ. ಕಾಯಿಸಿಟ್ಕೊಂಡಿದ್ನಲ್ವ ನಾನು ಎಣ್ಣೆನೇ, ಅದರಲ್ಲಿ 4 ಸ್ಪೂನ್ ಕಾಯಿಸಿಟ್ಕೊಂಡಿದ್ದೆ. ಭಾಳನೂ ಎಣ್ಣೆ ಆಗಬಾರ್ದು, ಭಾಳ ಎಣ್ಣೆ ಆದರೆ ಮುರಿದು ಬಿದ್ದುಬಿಡುತ್ತೆ. ಅದು ಕೋಡ್ಬೇಳೆ ಮಾಡಬೇಕಾದಾಗೆ ಶೇಪ್ ಬರಲ್ಲ. ಹಾಗಾಗಿ ಇದೇ ಸ್ಪೂನಿಂದನೇ 4 ಸ್ಪೂನ್ ಹಾಕ್ಕೊಂಡಿದ್ದೆ ನಾನು ಬಿಸಿಗೆ ಎಣ್ಣೆನೇ. ಇದನ್ನು ಫುಲ್ ಅದೇ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸ್ಪೂನಿಂದ ಕರೆಕ್ಟಾಗಿ ಮಿಕ್ಸ್ ಆಗಲ್ಲ, ಹಾಗಾಗಿ ಕೈಯಿಂದನೇ ಮಿಕ್ಸ್ ಮಾಡಬೇಕು ಫುಲ್ಲು ಎಲ್ಲ ಕಡೆನೂ. ಅದು ಎಣ್ಣೆದು ಏನೇನು ಹಾಕಿರ್ತೀವಲ್ವ ಹಿಟ್ಟಿಷ್ಟು ಕವರ್ ಆಗಿ ಮಿಕ್ಸ್ ಆಗುತ್ತೆ. ಆಗೋದ್ವರೆಗೂ ಒಂದು ಸ್ವಲ್ಪ ಹಿಂಗೆಲ್ಲ ಸ್ಪ್ರೆಡ್ ಮಾಡಬೇಕು. ಆದಮೇಲೆ ನಾನು ಗಂಧದ ಥರ ಹಾಕ್ಕೊಂಡಿದ್ನಲ್ವ, ಫುಲ್ಲು ತೆಳ್ಳಗೆ ಆಗಬೇಕು ಅದು ಮಿಕ್ಸ್ಚರು. ಅದನ್ನು ಹಾಕಿ ಮಿಕ್ಸರ್ಗೆ ಫುಲ್ಲು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದೇ ಕೈಯಲ್ಲೇ ಮಿಕ್ಸ್ ಆಗಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಫುಲ್ ಎಲ್ಲ ಕವರ್ ಆಗಂಗೆ, ಹಿಟ್ಟಿಗೆ ಕವರ್ ಆಗಂಗೆ ಉಪ್ಪು, ಖಾರ, ಅಜ್ವಾನ, ಜೀರಿಗೆ ಎಲ್ಲ ಅದು ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೋಡೋನು ಎಂಥ ಚೆನ್ನಾಗಿ ಅನಿಸುತ್ತೆ ನೋಡಿ. ಈ ಥರ ಆದಮೇಲೆ ನೋಡಿದೆ, ಆದರೂ ಇನ್ನೊಂದು ಸ್ವಲ್ಪನೂ ನಾನು ಇದಕ್ಕೆ ಹದ ಬಂದಿಲ್ಲ. ಇದು ಇನ್ನೊಂದು ಸ್ವಲ್ಪನೂ ಹಿಂಗೆ ಮಿದ್ಕೋಬೇಕು. ಅದನ್ನೇ ಮಿದ್ಕೊಂಡಾದ್ಮೇಲೆ ಅದೊಂಥರ ಶೇಪ್ ಬರೋವರೆಗೂ ಚೆನ್ನಾಗಿ ಅನಿಸುತ್ತೆ. ಅದು ಮಿದ್ಕೋವರೆಗೂ ಇವರಿಬ್ಬರದು ನೋಡಿ ತುಂಟಾಟಗಳ್ನೇ ಅವರ ಮಾಮ ಫುಲ್ಲು ಈ ಆರ್ವಿಯಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದ. ಅದಕ್ಕೆ ಮಾಮ ಇಲ್ಲೇ ಇದ್ದೀನಿ ನಾನು, ನೋಡು ನೀನು ಅಂತಂದೇಳಿ ಅವಳು ಫುಲ್ ಅವನಿಗೆ ಹೇಳ್ತಾ ಇದ್ಲು ಫುಲ್ಲು. ಅದಕ್ಕೆ ದಿವಾನ್ ಕಾಟೆ ಕೆಳಗಿದ್ದಾಳೆ, ಏನು ಆರ್ವಿ ನೋಡು ಅಂದರೆ ಪಾಪ ಅವಳು ಬಗ್ಗೆ ನೋಡ್ತಾ ಇದ್ಲು. ಮಮ್ಮಿ ನಾನು ಇಲ್ಲೇ ಇದ್ದೀನಿ ಅಂತ ಹೇಳು ಮಾಮಗೆ ಅಂತ ಹೇಳಿದೆ. ನಾನು ಒಂದು ಬಿಡು ಹೇಳ್ತೀನಿ, ಆವಾಗ ಗೊತ್ತಾಗುತ್ತೆ ಅವನಿಗೆ ಆರ್ವಿ ಇಲ್ಲೇ ಇದ್ದಾಳೆ ಅಂತೇಳಿ ಹೇಳ್ತಾ ಇದ್ದೆ. ಹಾಗಾಗಿ ಅವನು ನೀನೇನು ಆರ್ವಿ, ಹಾಗಾದರೆ ನೀನಲ್ಲ ಅಂದರೆ ಸರಿ ಆ ಕಡೆ, ಹಂಗೆಲ್ಲ ಸತಾಯಿಸ್ತಾ ಇದ್ದ ಅವಳನ್ನೇ. ಹಂಗೆ ಸತಾಯಿಸೋದೇ ಬೇಕಲ್ವ ಹುಡುಗರಿಗೆ, ಫುಲ್ಲು ಆಟ. ಅದಕ್ಕೆ ಡ್ಯಾನ್ಸ್ ಮಾಡಿ ತೋರಿಸು ಅಂದರೆ ಗೊತ್ತಾಗುತ್ತೆ ಅನ್ನೋದಕ್ಕೆ ಈ ಥರ ಡ್ಯಾನ್ಸ್ ಆಡ್ತಾವಳೆ. ಏನು ಫುಲ್ಲು ಈ ಸ್ಟೆಪ್ಪು ಅವ್ರು ವಿನ್ನಮ್ಮ ಹೇಳ್ಕೊಟ್ಟಾರೆ. ಅದು ಒಂದು ಸ್ಟೆಪ್ ಹೆವಿ ಚೆನ್ನಾಗಿ ಮಾಡ್ತಾಳೆ, ಮಸ್ತ್ ಮಾಡ್ತಾಳೆ. ಅಮ್ಮ ಇವ್ರ ಆಟಗಳು ನೋಡಿದ್ರೆ ನಮಗೆ ಜೀವ ಬಾಯಿಗೆ ಬಂದಂಗೆ ಆಗುತ್ತೆ. ಆದರೆ ಅವರಿಬ್ಬರಿಗೂ ಖುಷಿ. ಅವಳು ಫುಲ್ಲು ಮಸ್ತಿ ಮಾಡ್ತಾಳೆ ಅವ್ರ ಮಾಮ ಇದ್ದರೆ. ಒಟ್ಟು ಎಲ್ಲರೂ ಹಂಗೆ ಅವಳಿಗೆ. ಅಷ್ಟರಲ್ಲಿ ಮತ್ತೆ ನನಗೆ ಯಾರು ಹೆಲ್ಪ್ ಮಾಡ್ತಾರೆ, ನಾವೇ ಅಲ್ವಾ ಹೆಲ್ಪ್ ಮಾಡ್ಕೋಬೇಕಾ. ಹಾಗಾಗಿ ಮತ್ತೆ ನಿಮ್ಮದು ನೋಡ್ಕೊತ ಕೂತ್ರೆ ಆಗಲ್ಲ ಅಂಥೇಳಿ ಮತ್ತು ನಾನು ಕೋಡ್ಬೇಳೆ ಎಲ್ಲ ಫುಲ್ ಅದು ಹದಕ್ಕೆ ಬಂದಾದಮೇಲೆ ಈ ಥರ ಬರುತ್ತೆ ನೋಡಿ ಕೋಡ್ಬೇಳೆದು ಫುಲ್ಲು ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಅದೇನಾದರೂ ಹದಕ್ಕೆ ಬಂದಿಲ್ಲ ಅಂದರೆ ಶೇಪ್ ಚೆನ್ನಾಗಿ ಬರಲ್ಲ. ಹಾಗಾಗಿ ನಾನು ದೊಡ್ಡದು ಚಿಕ್ಕದು ಎಲ್ಲ ಥರದ್ದು ಒಂದರಲ್ಲಿನೇ ಶೇಪ್ ಕೋಡ್ಬೇಳೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ದೊಡ್ಡದು ಬೇಕಂದರೆ ದೊಡ್ಡದು, ಚಿಕ್ಕದು ಬೇಕಂದವ್ರಿಗೆ ಚಿಕ್ಕದು. ನಾವು ಚಿಕ್ಕದು ಮಾಡಿದಾಗ ಈ ದೊಡ್ಡದು ಮಾಡಿಲ್ವೇನು ಅಂತಾರೆ. ದೊಡ್ಡದು ಮಾಡಿದರೆ ಒಂದು ಸ್ವಲ್ಪ ಸಣ್ಣದು ಮಾಡಬೇಕು ಅಂತಾರೆ. ಹಂಗೆ ಹೆಸರಿಡ್ತಾರಲ್ವ. ಹಾಗಾಗಿ ನಾನು ಎಲ್ಲ ಶೇಪಿಂದು ಮಾಡಿಬಿಟ್ಟೆ. ಆಲ್ರೆಡಿ ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೆ. ಆದಮೇಲೆ ನಾನು ಏನು ಕೋಡ್ಬೇಳೆ ಮಾಡ್ಕೊಂಡಿದ್ನಲ್ವ ಅವನಿಷ್ಟು ಎಣ್ಣೆಯಲ್ಲಿ ಹಾಕಾದ್ಮೇಲೆ ಒಂದು ಸ್ವಲ್ಪ ರೆಡ್ಡಿಶ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ರೆಡ್ಡಿಶ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಅದು ಸ್ವಲ್ಪ ಟೇಸ್ಟಿ ಕ್ರಿಸ್ಪಿ ಚೆನ್ನಾಗಿ ಅನಿಸುತ್ತೆ. ಕೋಡ್ಬೇಳೆ ಮೆತ್ತಗಿದ್ದು ಕಚ್ಚ ಅಂದರೆ ಚೆನ್ನಾಗಿ ಅನಿಸಲ್ಲ.
ಹಾಗಾಗಿ ಕ್ರಿಸ್ಪಿ ಇದ್ರೇ ಚೆನ್ನಾಗಿ. ಅದು ಯಾವಾಗಲೂ ಕೋಡ್ಬಳೆ ಚಕ್ಲಿ ಇವೆಲ್ಲ ಬಾಯಿಗೆ ರುಚಿ ಅಲ್ವಾ, ಸಾಯಂಕಾಲ ಟೈಮ್ ಸ್ನ್ಯಾಕ್ಸಿಗೆ ದಿಢೀರಂತನೂ ಮಾಡ್ಕೊಬೋದು, ಏನಿದ್ರಲ್ಲಿ ಕಷ್ಟನೂ ಇಲ್ಲ. ಚೆನ್ನಾಗಿ ಕ್ರಿಸ್ಪಿಯಾಗಿ ಒಂದು ಸ್ವಲ್ಪ ಸ್ಮೂತಾಗಿ ಮಾಡಿಕೊಂಡು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋತಾ ಇದ್ದರೆ, ಡೀಪ್ ಫ್ರೈಯೇ ಅಲ್ವಾ, ಮಾಡಿದ್ರೇ ಚೆನ್ನಾಗಿ ಕರಿಯೋದು, ಚೆನ್ನಾಗಾಗುತ್ತೆ. ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು. ಆ್ಯಕ್ಚುಲಿ ನಾನು ಸೆಕೆಂಡ್ ಟೈಮ್ ನಾನು ಟ್ರೈ ಮಾಡಿದ್ದು, ಚೆನ್ನಾಗಿ ಬಂದಿತ್ತು. ನಮ್ಮ ಸೈಡು ಖಾರ ಹುಣ್ಣಿಮೆ ಬರುತ್ತಲ್ವ, ಅವಾಗೆಲ್ಲ ಕೋಡ್ಬಳೆನೇ ಸ್ಪೆಷಲ್ಲು. ಆವತ್ತು ಮಾಡಿದ್ದೆ ನಾನು ಕೂಡ. ಅವತ್ತು ಫುಲ್ ಮಾಡಿ ಟೇಸ್ಟ್ ನೋಡಿದರು. ತಮ್ಮನೂ ಇದ್ನಲ್ವ, ಕಮೆಂಟ್ಸ್ ಚೆನ್ನಾಗಿ ಹೇಳ್ತಾನೆ, ಚೆನ್ನಾಗಿದ್ದು ಚೆನ್ನಾಗಂತ ಹೇಳ್ತಾನೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಅವತ್ತು ಮಾಡಬೇಕು ಅಂತಂದೇಳಿ ಅವತ್ತೇ ಮಾಡಿ ಟ್ರೈ ಮಾಡಿದೆ. ಚೆನ್ನಾಗೇನಾಗಿತ್ತು, ನಿಜವಾಗ್ಲೂ ಸೂಪರಾಗಿ ಬಂದಿತ್ತು. ಒಂದ್ಸಲ ಸಾಯಂಕಾಲ ಈವ್ನಿಂಗ್, ಇವಾಗ ನೋಡಿ ಬೆಂಗಳೂರಲ್ಲಿ ಫುಲ್ ಮಳೆ ಅಲ್ವಾ, ಮಳೆ ಟೈಮಲ್ಲಿ ಸ್ನ್ಯಾಕ್ಸ್ ಟೀ ಕುಡ್ಕೋತಾ ಕೋಡ್ಬಳೆ ಚಕ್ಲಿ ಇಂಥವೆಲ್ಲ ತಿಂದರೆ ಬಜ್ಜಿ ಸೂಪರಾಗಿರುತ್ತೆ. ಟ್ರೈ ಮಾಡಿ ಚೆನ್ನಾಗಿರುತ್ತೆ. ಅದರಲ್ಲಿ ಒಂದು ನೋಡಿ ಉದ್ದೊಂದು ಹಾಕಿದ್ದೀನಿ, ಎಲ್ಲ ಥರದ್ದಿರಲಿ ಅಂತಂದೇಳಿ ಟ್ರೈ ಮಾಡಿದೆ. ಆದರೆ ಮಾತ್ರ ಸಖತ್ ಟೇಸ್ಟ್ ಆಗಿದ್ದು, ಮಸ್ತಾಗಿತ್ತು. ನಮ್ಮ ಮನೇಲಿ ಇದೇ ಥರನೂ ನಾನು ಫುಲ್ಲು ನನ್ನ ಮಗಳು ಮಸ್ತಿ, ಆಮೇಲೆ ಅವ್ರ ಅಪ್ಪನ ಜೊತೆಗೆಲ್ಲ ಇದು ಮಾಡಿದ್ದು ಹಾಕ್ತೀನಿ. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.